ಅಲ್ಲ ನನ್ನ ಮಗ, ನೀನು ಸರಿ ತಂದ್ಬಿಡು. ಯಾರೋ ಕೆಟ್ಟಾಗಿ ಫೋನ್ ಮಾಡಿದ್ರು, ನೋಡದೆ ವಿಚಾರಿಸೋದು ಅಂದ್ಬಿಟ್ಟು ಹಂಗೆ ವಿಚಾರಿಸ್ತೋ, ಅದೇ ತಪ್ಪು ಅನ್ನಕ್ಕದ. ಅಯ್ಯೋ ವಿಚಾರಿಸ್ಕೋಗಪ್ಪ ಬೇಡ ಅಂತ ಅನ್ನ. ಅಲ್ಲ ಜೊತೆ ಹುಡ್ತಂಗೆ ನನ್ನ ತಂಗಿ ಏನು ನನ್ನ ತಂಗಿ ಮಕ್ಕಳೇನು ಅವು ಯಾವ ಗೊತ್ತಿಲ್ಲ ನಿನಗೆ? ಯಾವ ಗೊತ್ತಿಲ್ವಾ ಹೇಳು? ಎಷ್ಟು ಮಟ್ಟಿಗೆ ಹೇಳ್ತಾ ಇದೀನಿ ನೋಡೋಣ ನೀನು. ಹಂಗಾರೆ ನಿನ್ಗೆ ಯಾವುದು ದಿಗ್ಗಿ ಇಲ್ವಾ? ಅಲ್ಲ ಸ್ವಂತ ತಂಗಿ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಕೊಳಕ್ಕೆ ಇಲ್ವಾ? ಆಗ್ನಷ್ಟೇ ಏನೇನಾರು ಹೇಳ್ತಾರಪ್ಪ, ಅವ್ರು ಹೇಳೋದ್ನೆಲ್ಲ ನಂಬ್ಕೊಂಡು ಬಂದಿದ್ದೀರಾ? ಅಲ್ಲ ಕಣ್ಮಗ, ಇರೋದು ಹೇಳ್ತಾರೆ, ಇಲ್ದೋದು ಹೇಳಾರೆ. ಆಗ್ನರ್ಕೆ ಯಾರೇ ಅಲ್ಲಿ ನಡೆ ನನ್ನ ಮಕ್ಕಳು, ಅಲ್ಲಿ ನನ್ನ ಸಾವಂತಿರು ಇಲ್ದೋದ ಹೇಳ್ಬೇಕು ಆಯ್ತಾ? ಯಾಕೆ ಹೇಳ್ಬಿಟ್ಟಾರು ಸುಮ್ಮನೆ ಇಲ್ದೋದು ಯಾಕೆ ಹೇಳೋರು? ಯಾರು ಏನಂದ್ರು ಅಂತ ಹಿಂಗೆ ಆಡ್ತಾ ಇದ್ದೀನಿ ನೀನು? ಯಾರೋ ಫೋನ್ ಮಾಡಿ ನಿಜವೇ ಫೋನ್ ಮಾಡಿಬಿಟ್ಟು ಹುಡುಗಿನೂ ಸರಿಯಿಲ್ಲ, ಅವ್ರ ಅಪ್ಪಾಜಿ ಹಂಗೆ ಹಿಂಗೆ ಅಂದರು. ಏನೇ ಆಗಲಿ, ಈಗ ನೀನು ಮನೇಲಿ ಏನು ತತ್ತಿ ಅಲ್ವಾ? ಏನು ನೀನು ಸಾಸರನ್ನೇ ಮದುವೆ ಮಾಡ್ಕೊ ಬಂದಿದ್ದೀಯ? ಕೇಳ್ದಂಗೆ ಮಾಡ್ದಂಗೆ ವಿಚಾರಿಸ್ದಂಗೆ ಬಿಡ್ದಂಗೆ ನೀನು ಮದುವೆ ಮಾಡ್ಕೊ ಬಂದ್ಬಿಟ್ಟಿದೀಯಾ? ಹೇಳಿ ನೀನೇ. ಎಲ್ಲಾನು ವಿಚಾರ್ಸಕ್ಕೆ ಹೋಗ್ಬೇಕು, ಊರು ಸುಂಟ್ರುವೆ. ನಂಬಿಕೆ ಇದ್ರೆ ಮಾಡ್ಕೋಬೇಕು, ನಂಬಿಕೆ ಇಲ್ವಾ ಬಿಟ್ಟು ಹಾಕ್ಬಿಟ್ಟಿರ್ಬೇಕು. ಅದು ಬಿಟ್ಬಿಟ್ಟು ಅವ್ರನ್ನ ಇವ್ರನ್ನ ಎಲ್ಲಾನು ವಿಚಾರಿಸ್ಬಿಟ್ರೆ ಸರಿಯಾಗ್ಬಿಡ್ತೈತೆ. ಆಗ್ನರ್ಕೆ ಏನಾರು ಹೇಳ್ತಾರೆ ಕಣಕ್ಕೆ, ಏನೇನಾರು ಹೇಳ್ತಾರೆ ಆಗ್ನರ್ಕೆ. ಅದನ್ನೆಲ್ಲ ನಂಬ್ಕೊಳ್ಳೋದ? ಯಾಕೆ ಮಗ, ಯಾಕೆ ಹೇಳೋರು? ಈಗ ಓದು, ನಿನ್ನ ಬೀಗ್ತಿ ಮನೆಗೆ ಓದು. ಪಾಪ ಎಷ್ಟು ಒಳ್ಳೆ ಜನ ಇದ್ರು, ಹತ್ತು ಸೊಸುವೆ ಕುಂತ್ಕೊಂಡು ಕಾಪಿ ಕಾಯಿಸ್ಕೊಟ್ರು. ಕೇಳ್ದು ಹಿಂಗೆ ಹೊಡೆದು ಬಿಟ್ಟಿದ್ದಾಳಂತಲ್ಲ, ಹಂಗೆ ಹಿಂಗೆ ಅಂತವ. ಕೇಳಿದ್ಕೆ ಅವ್ರು ಏನಂದರು? ಹೇಳ್ತಾರೆ ನನ್ನ ಮಗಳ ಕಂಡ್ರೆ ಆಯ್ತಿಲ್ಲ ಕಣ. ಅದ್ರಲ್ಲೂ ಈಗ ಶ್ರೀನಿವಾಸನ್ ಮದುವೆ ಆಯ್ತಾ ಇದೆಯಾ ಅಂತವ, ಒಂಚೂರು ಆಯ್ತಲ್ಲ ಅವ್ರಿಗೆ. ಹೊಟ್ಟೆ ಉರಿ ಬಂದು ಕುಂತದೆ. ನನ್ನ ಮಗನ ಎತ್ತಿ ಇನ್ನೊಬ್ರು ಮದುವೆ ಆಯ್ತಾಳೆ ಅಂದರೆ ಎಂತೆರ್ಗಾರು ಹೊಟ್ಟೆ ಬೇಕಿಲ್ವಾ? ಹಂಗೆ ಹೊಟ್ಟೆ ಉರಿತನ ಬಂದದೆ ಅವ್ರಿಗೆ, ಕರುಬುಲ್ತನ ಬಂದದೆ. ಒಂದು ಕಂಬ ಸೇರಿಸಿ ಹೊಡೆದ್ಲು ಬಡದ್ಲು ಅಂತ ಹೇಳ್ತಾರೆ. ನೋಡು ನೀನು, ಇದೇ ಬರೀ ನೀನು ದುಡ್ಕೊಬುದ್ದೀನಿಯ. ಅವರು ಹೇಳಿರ, ಅವರು ಯಾಕೆ ಹಂಗಿಲ್ದವ್ದಾರ ಹೇಳೋರು? ಇರೋದು ಮಾತಾಡ್ಬೋದು, ಇಲ್ದೋದು ಮಾತಾಡಾರ. ಪಾಪ ಅಮ್ಮನ ಹೆಣ್ಣುವೆ ಎಷ್ಟು ಚೆನ್ನಾಗಿ ಮಾತಾಡಿ ಕಳ್ಸೋರು ಗೊತ್ತಾ? ಅವಳು ಅಂತೇಳಲ್ಲ, ಒಳ್ಳೆ ಹೆಣ್ಣು ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹೇಳ್ ಕಳ್ಸೋರು. ಹಂಗಂದ್ರಣ ಉಂಕಂತಾಯಿ ಅದೇ ಕಿಲ್ದೋದು ಹೇಳವ, ನಾವು ಇರೋದನ್ನೇ ಹೇಳ್ತಾ ಇರೋದು. ಆಗ ಮೇಲೆ ದಿವಸ ಶ್ರೀನಿವಾಸನ್ ಕೂಡ ಜಗಳ ಬೇರಂತಲ್ಲ ಅವನು ಮಗಳು ನೀವು. ಅದಕ್ಕೆ ಅವನು ಯಾಕೆ ಹೋಗಿದ್ರಿ ಏನು ಎಂತು ಅನ್ಕೊಂಡು ನಮ್ಮ ಕೂಡ ಜಗಳಕ್ಕೆ ಬಿದ್ದ. ಲವ್ ಹಿಂಗೆ ವಿಷಯ ಗೊತ್ತಾಯ್ತು, ಎಂತೆರ್ಗಾರ ಕಳ್ಬಾಳ ಅಲ್ವಾ? ಅದಕ್ಕೋಸ್ಕರ ಹೋಗಿದ್ದು ಅಷ್ಟೇಕಂತೆ. ಸುಮ್ಮನಿರ್ಲ ಮಗ ಅಂದ್ಬಿಟ್ಟು ಅವನಿಗೂ ಸುಮ್ಮನಿಸ್ಬಿಟ್ಟು ಅದಕ್ಕಂಗೆ ಬಂದಕ್ಕಂತಾಯಿ. ಇರೋದು ಹೇಳ್ತಾರೆ, ಇಲ್ದೋದು ಮಾತಾಡಾರ. ನೀನು ಯಾಕೆ ಗಾಡಿ ನೀನು? ಅಲ್ಲ ನೀನು ಬೀಗ್ತೀನಿ, ನೀನು ಮಾತಾಡೋಕ್ಕಿಲ್ವಾ? ಅಯ್ಯೋ ಇಲ್ಲ ಕಣಕ್ಕೆ ಮಾತಾಡ್ತೀವಿ. ಮಾತಾಡೋದಾಗಿದ್ರೆ ಮಾತಾಡ್ದಿಲ್ಲ ಅಂದಿದ್ರೆ ಅವ್ರು ಏನೇನಾದ್ರು ಹೇಳ್ತಿರ್ತಿಲ್ವಾ? ಇನ್ನೇನಂದ್ರು? ಪಾಪ ಅಮ್ಮ ಮಾತ್ರ ಕೈ ಎತ್ತು ಮುಗಿಬೇಕು, ಒಳ್ಳೆ ಹೆಂಗಸು. ಅವಳು ಅಷ್ಟೇ ಗಂಗೆ ಸಾವಂತಿ, ಅವಳು ಒಳ್ಳೆಯ ಪಾಪ. ಅವಳು ಹೇಳೋದ್ಲು, ಮಾಡ್ಕೊಳ್ರಪ್ಪ ಮಾಡ್ಕೊಬೋದು. ಅವಳು ಏನು ಮದುವೆಗೆ ಏನು ಜಾಸ್ತಿ ದಿವಸ ಗಂಡನ ಸುಖ ಪಟ್ಟಿಲ್ಲ, ಭಾಳ ವನವಾಸತ್ತೋಳೆ, ಮಾಡ್ಕೊಳ್ಳಿ ಚೆನ್ನಾಗಿರ್ಸ್ಕೊಳ್ಳಿ ಅಂದ್ಬಿಟ್ಟು ಪಾಪ ಹೇಳಿದ್ಲು. ಅಂಥದ್ರಲ್ಲಿ ನೀನು ನೋಡೋರು ಇಲ್ದೋದೆಲ್ಲ ಮಾತಾಡ್ತೀಯಲ್ಲವ? ಇಲ್ದೋದೆಲ್ಲ ಹೆಂಗವ ಹೇಳೋರು? ಇರೋದು ಮಾತಾಡೋದೇ ಕಷ್ಟ, ಇಲ್ದೋದೆಲ್ಲ ಮಾತಾಡಕ್ಕೆ ಬಂದಾರ? ಇವು ನೋಡು ಶ್ರೀನಿವಾಸ ನೆನ್ನೆಯಿಂದ ಊಟ ಮಾಡ್ದಾಗ ಮನ್ಗವನೆ. ನೀವು ಹಿಂಗೆ ಬೇಡ ಅಂದಿದ್ದೀರಿಲ್ಲ, ನಿಮ್ಮಿಂದ ಮದುವೆ ಕಿತ್ತೋಯ್ತು ಅಂತ. ನಿಮ್ಮಿಂದ ಮದುವೆ ಕಿತ್ತೋಯ್ತಲ್ಲ, ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ನನ್ನ ಮಗ ಮನ್ಗವನೆ. ಅದಕ್ಕೆ ಅತ್ತಗೆ ಬಂದು ತಿರ್ಗಾಡ್ಕೊಂಡು ಹೇಳ್ಬಿಟ್ಟು ಹೋಗೋದ ಅಂತವ. ನೋಡವ, ನಾವು ಹೋಗಿದ್ದು ದಿಟ್ವೇ ಇಲ್ಲ ಅಂತ ಹೇಳೋಕ್ಕಿಲ್ಲ. ಯಾಕೆ ಹೋದೋ ಹೊಡೆದ್ರು ಬಡಿದ್ರು ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ಮೇಲೆ ನಮ್ಗೆ ಗಾಬರಿ ಆಗಿದ್ದು ನಿಜವೇ, ನಾವು ಹೋಗಿದ್ದು ನಿಜನೇ. ಈಗ ಅಮ್ಮ ಅವರೆಲ್ಲ ಹೇಳಿದ್ಮೇಲೆ ಮುನ್ಸಿಗೆ ಅಗ್ರ ಆಯಿತು. ಸರಿಯಾ? ಕೆಂಪಿ ಏನು ಅಂತ ಗೊತ್ತಿತ್ತು, ನೀನೇನು ಅಂತ ಗೊತ್ತು. ಇವಳು ಗಂಗೆ ಬಗ್ಗೆ ನಮ್ಗೆ ಅನುಭವ ಇಲ್ವಲ್ಲವ? ಒಂದು ಹೊಟ್ಟೆ ಒಂದೇ ಥರ ಮಕ್ಳು ಹುಟ್ಬೇಕು ಅಂತ ಏನು ಕಾನೂನಾ? ಹೇಳು ನೀನೇ. ಆದ್ದರಿಂದ ಅಷ್ಟೇ, ಇನ್ನೇನು ಇಲ್ಲ. ಜಾಸ್ತಿ ತಲೆಗೆಡ್ಸ್ಕೊಬೇಡ, ಸುಮ್ಮನಿರು ನೀನು. ಅಯ್ಯೋ ಏನು ಹೇಳಂಗಿರೋದಣ್ಣ? ಏನು ಹೇಳಂಗಿರೋದು? ಪಪ್ಪ ಅವರು ಒಳ್ಳೆಯರೇ, ನಾನು ಬೀಗ್ತೀನಿ ಪಪ್ಪ ಒಳ್ಳೆಯ. ಸುಮ್ಮನೆ ಹೇಳೋದಲ್ಲ, ಒಳ್ಳೆಯ ಪಪ್ಪ. ಇನ್ನೇನು ಹೇಳಕ್ಕದದು ನನ್ನ ಮಗಳ ಬಗ್ಗೆ? ಇಲ್ದೋದೆಲ್ಲ ಹೇಳಕ್ಕದ? ಇರೋದನ್ನೇ ಮಾತಾಡೋದು ಕಷ್ಟ ಅಲ್ವಣ? ಅಲ್ವದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನೀನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನೀನು. ಅದಕ್ಕೆ ಶ್ರೀನಿವಾಸನ್ಗೆ ಒಂಚೂರು ಫೋನ್ ಮಾಡಿ ಹಂಗನ್ನವ ಬಂದಿದ್ರು ಅಂತವ. ಹೆಂಗೆ ಜಯ ಹೇಳು ನೀನು, ನೀವು ಗಳಿಗೊಂಥರ ಆಡಬೇಡಿ. ಅಲ್ಲ ಕಣಕ್ಕೆ ಅವ್ನು ಯಾವ ನನ್ನ ಮಗ ಫೋನ್ ಮಾಡಿದ? ಫೋನ್ ನಂಬರ್ ಕೊಡಿಲಿ. ಆ ಫೋನ್ ನಂಬರ್ ಯಾಕೆ ನಿನಗೆ? ಹೋಗಿ ಸುಮ್ಮನೆ ಆ ಫೋನ್ ನಂಬರ್ ಕಟ್ಕೊಂಡು ನಿನ್ಗೆ ಏನು ಮಾಡೋಕ್ಕೆ? ತಿರ್ಗಾ ಹತ್ಕೊಂಡ್ರಾಗಲೇ ರಮೇಲೆ ಮಾಡ್ಕೊಳಕ? ಇಲ್ಲ ಕಣಣ್ಣ, ಇವತ್ತು ಹಿಂಗೆ ಹೇಳೋನೆ, ನಾಳೆ ದಿವಸಕ್ಕೆ ಇನ್ನೊಂದು ಹೇಳ್ತಾನೆ. ಅದೇ ಯಾವ ನಂಬರು ಅಂದ್ಬಿಟ್ಟು ಕೊಡಿ ನೀವು. ಅವ್ನು ಮಾಡಿದ ದಿಟ ಆದರೆ ಕೊಡಿ, ಇಲ್ವಾ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಬರೋಕ್ಕಿಲ್ಲ. ಓ, ನೀನು ಚೆನ್ನಾಗಿ ಹೇಳ್ತಾ ಇದ್ದೀವಿ ಮಗ. ಹಂಗಾರೆ ನಮ್ಮ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಸರಿ ಬಿಡು ನೀನುವೆ.
ನಾವ್ಯಾಕೆ ಸುಳ್ಳು ಹೇಳವ ಕೊಡಿ ನಮ್ಗೇನು. ತಕವ ಫೋನಲ್ಲಿ ತೆಗೆದು ನೋಡಕ್ಕೆ ಹೇಳು. ಗಂಗೆ ಗಂಗೆ ಅವನ್ ಫೋನ್ ಇಸ್ಕೊಂಡು ಅದ್ ಯಾವ ನಂಬರ್ ನೋಡು. ಸರಿ ಕೊಡ್ಮವ. ಅದ್ ಯಾರು ನೋಡು. ಹ್ಞೂ ತಗೊಂಡಿವ್ನು ಬಿಡವ, ಚೆಕ್ ಮಾಡಿಸ್ತೀನಿ. ಮಡಿಕೋ ಎತ್ತಿ ನನ್ನ ಆಟ್ಕೊಳಂಗೆ ಅವ್ನಿಗೆ ಸರಿಯಾಗಿ ಗಾಳಿ ಬಿಡಿಸ್ತೀನಿ. ಅವನು ಯಾವನ್ ಮಾಡಿದ ಆಗ್ನರ್ಕೆ ಏನೇನೋ ಮಾತಾಡ್ತಾರೆ ಅಣ್ಣ. ಏನಾದ್ರು ಇದ್ದಿದ್ರೆ ಅತ್ತೆ ಹೇಳ್ತಿತ್ತಿಲ್ವಾ? ಹೇಳಿ ನೀವೇ. ಏ ಪಾಪ ಭಾಳ ಒಳ್ಳೆಯವರು ಕಣವ ಗಂಗೆ, ನಿಜವಾಗ್ಲೂ ನಿಮ್ಮ ಅತ್ತೇನೂ ನಿಮ್ಮ ಸಾವಂತಿನೂ ಭಾಳ ಒಳ್ಳೆಯವಳು ಪಾಪ. ಸುಮ್ಮನೆ ಹೇಳೋದಲ್ಲ, ಆಗ್ಲಿ ಕಣಪ್ಪ, ಚೆನ್ನಾಗಿರ್ಲಿ ಕಣಪ್ಪ, ಅವಳು ಮದುವೆ ಆಗಿ ನಿಮ್ದೇಗಿರ್ಲಿ ಕಣಪ್ಪ ಅಂದ್ಕೊಂಡು ಎಷ್ಟು ಆಸೆ ಮಾಡಿದ್ರು ಗೊತ್ತಾ. ಊಟ ಗೀಟ ಮಾಡಿದ್ರೆ ಅಯ್ಯೋ ಏನಪ್ಪ ಹಿಂಸೆ ಮಾಡಿದ್ರು. ಊಟ ಮಾಡಿ ಅಂದ್ಕೊಂಡು ಆ ಪಾಟಿ ಹಿಂಸೆ ಮಾಡಿದ್ರು. ಅವಳೇನೋ ಸಾವಂತಿನ ಕೆಲ್ಸಕ್ಕೆ ಹೋಗ ಆದ ತಕ್ಷಣ ಬತ್ತವೇನು. ನಾವು ಒಳಕ್ಕೆ ಹೋದೋ ಅದು ಕೈ ಕಾಲು ತೊಳ್ಕೊಂಡು ಬತ್ತು ಒಳಿಕೆ. ಇನ್ನು ಏನು ಮಾಡಿತ್ತಿಲ್ವ ಕಣೆ, ಏನೋ ಕಣೆ ಮಗನು ಇದ್ದ ಅಲ್ಲೇ ರಜಾ ಅಲ್ವಾ, ಇದ್ದ ಅವನುವೆ. ಆಮೇಲೆ ಹೊಸಿ ಹಿಂಸೆ ಮನೆಯಲ್ಲ ಬಿಸಿ ಅಡಿಕೆ ಮಾಡ್ತೀನಿ ಊಟ ಮಾಡಿ ಅಂತ. ಬೇಡ ಅಂದಿದ್ದಕ್ಕೆ ಕಾಫಿ ಕಾಯಿಸ್ಕೊಟ್ರು, ಕುಡಿದ್ಬಿಟ್ಟಂಗೆ ಕಟ್ತಿದ್ದು ಬಂದು ಕಣವ. ಹಂಗೆ ಫೋನ್ ಮಾಡೋರೆ ತಾಯಿ ಯಾರಿಗಾರು ಏನಾರ ಅನ್ಸಕ್ಕಿಲ್ವ ಹೇಳಿ ನೀವೇ. ಸರಿ ಬಿಡೋದಕ್ಕೆ ಈಗ ನಿಮಗೆ ಗೊತ್ತಾಯ್ತಾರ ನನ್ನ ಮಗಳು ಏನು ಎಂತು ಅಂತವ. ನೀವು ಅನುಮಾನದಿಂದ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಈಗ ಗೊತ್ತಾಯ್ತಾನೆ ನಿಮ್ಗೂ ಅನುಮಾನ ಬಗೆಹರಿತಾನೆ. ಅನುಮಾನ ಅಂತಲ್ಲ ಕಣ್ಮಗ, ಒಬ್ರು ಬಾಯಲ್ಲಿ ಬಂದಾಗ ನಾವು ಕೇಳ್ಬೇಕಲ್ವಲ್ಲ. ಈಗ್ಲಾರು ಗೊತ್ತಾಯ್ತಮ್ಮವ ನಾನು ಏನು ಅಂತ. ಗೊತ್ತಾಯ್ತು ಬಿಟ್ಲ, ಬೇಜಾರು ಮಾಡ್ಕೊಬಿಡಕಲ್ಲ. ಶ್ರೀನಿವಾಸಂಗೇನೋ ಫೋನ್ ಅಂತ ಮಾಡವ, ಊಟನ ಉಂಡಂಗೆ ಮುನ್ಸ್ಕೊಟ್ಕೊಂಡ್ ಮನ್ಗವನೆ. ಸರಿ ಮವ ಆಯ್ತು ಮಾಡ್ತೀನಿ. ಇರಿ ಮವ ಊಟ ಮಾಡ್ಕೊಂಡು ಹೋಗಿರಿ. ಬೇಡ ಊಟ ಗೀಟ ಏನು ಬೇಡವ. ಇರು ನಾವು ಗೊತ್ತಾಯ್ತದೆ. ಬಡ್ಡಿಯದ ಬೇರೆ ಊಟ ಉಂಡಂಗೆ ಮನ್ಗವನೆ. ಒಂದು ಫೋನ್ ಮಾಡಿ ಮಾತಾಡ್ಬಿಡು, ಅತ್ತೇನು ಮಾವನು ಬಂದವ್ರಿ ಅಂದ್ಬಿಟ್ಟು. ಸರಿ ಮವ ಆಯ್ತು ಬರ್ತೀವಿ ಕಣವ. ಇರ್ರದಕ್ಕೆ ಇರಿ, ಊಟ ಮಾಡ್ಕೊಂಡು ಹೋಗಿರಂತೆ. ಊಟ ಮಾಡ್ಕೊಂಡು ಹೋಗ್ಕಾಯ್ಕಿಲ್ವಾ, ಇರಿ ಹೋಗಿರಿ. ಇಲ್ಲ ಕತೆವ ಬರ್ತೀನಿ ಸುಮ್ಮನಿರು. ಅಲ್ಲ ಕಣ್ಣೆ ಮಗ, ಯಾವ ವಿಷಯನೂ ಹೇಳಿಲ್ವಲ್ಲ ಅವರು ಅಂತಾನೆ ಕಣವ. ನಾನು ಎಲ್ಲನೂ ಹೇಳ್ಬಿಟ್ಟಿರ್ತಾರೆ ಅನ್ಕೊಂಡಿದ್ದೆ. ಯಾವ ವಿಷಯನೂ ಹೇಳಿಲ್ಲ ನೋಡು. ಪರವಾಗಿಲ್ಲ, ದೇವರು ಒಳ್ಳೆ ಬುದ್ಧಿ ಕೊಟ್ಟಾನೆ. ಸುಮ್ಮನೆ ನೀನೇನೇನೋ ಕಲ್ಪನೆ ಮಾಡ್ಕೊಬಿಟ್ಟೆ ನೀನು. ನೋಡು ಅವ್ರು ಏನೂ ಇಲ್ಲ ಸುಮ್ಮನೆ ಅನ್ಯಾಯವಾಗಿ ಮಾತಾಡ್ದಂಗೆ ಆಯ್ತಲ್ಲ. ಅಯ್ಯೋ ನಮ್ಗೆ ಏನು ಗೊತ್ತು ಬಿಡವ. ನನಗೆ ಒಂಥರ ಬೇಜಾರಾಯ್ತದೆ ಕಣವ. ಆಯಿತು ಹೋಗು, ಶ್ರೀನಿವಾಸಂಗೆ ಫೋನ್ ಮಾಡಿ ಮಾತಾಡೋಗು. ಸರಿ ಕಣವ ಆಯಿತು. ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಅಯ್ಯೋ ಸಾವಿತ್ರಮ್ಮ ಯಾರು ಹೇಳ್ಬಿಟ್ಟಿರ್ತಾಳೆ, ತಲೆ ಬುಂಡೆ ಹೊಡೆದಾಕಿದ್ದು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಪಾಪ ಏನೂ ಹೇಳಿಲ್ಲ. ನಿಜವಾಗ್ಲೂ ನನಗೆ ಒಂಥರ ನಾಚಿಕಾದಂಗೆ ಆಗೋಯ್ತು. ಏನಾರೇ ಆಗಲಿ ನಮ್ಮಂಥವ್ರು ಹೇಗಿರ್ತಾರೆ ಸುಮ್ಮನೆ ಆಗವ. ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅಂತ ಹೇಳ್ದಾನೆ ಇರ್ತಿದ್ವ. ನೋಡಿ ಅವಮ್ಮ ಪಾಪ ಏನೂ ಹೇಳಿಲ್ಲ. ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು. ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.